ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ. ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನಂತೂ ಆರಾಮದೇನಿ. ಸೊ ಏನಪ್ಪ ಅಂದ್ರೆ ಇವತ್ತು ಒಂದು ಇನ್ಸ್ಟೆಂಟಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮೀನ್ಸ್ ಈಸಿಯಾಗೇ ಮಾಡ್ಕೊಳ್ಬೋದು. ಇದನ್ನು ಹೆಂಗಂದ್ರಪ್ಪ ಆಲೂ ಅವಲಕ್ಕಿ. ಸೊ ಈಸಿಯಾಗಿರುತ್ತೆ, ಬರ್ರಿ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಅಂದರೆ ಫಸ್ಟು ನಾನು ನೆನೆಸಿಟ್ಕೊಂಡಿರುವಂತಹ ಅವಲಕ್ಕಿ, ಅದಾದಮೇಲೆ ಒಂದು ಉಳ್ಳಾಗಡ್ಡಿ, ಫುಲ್ ಒಂದು ದೊಡ್ಡ ಉಳ್ಳಾಗಡ್ಡಿ, ಒಂದು ಟೊಮ್ಯಾಟೊ, ಮತ್ತು ಇಲ್ಲೇ ಆಲೂ ಬೇಯಿಸಿಟ್ಕೊಂಡಿರೋಂಥ ಆಲೂ ಇಟ್ಕೊಂಡಿನಿ ನಾನು. ಮತ್ತು ನಿಮ್ಗೆ ಇಲ್ಲಿ ಏನು ಬೇಕಪ್ಪ ಅಂದ್ರೆ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿನೂ ಕೂಡ ಐತಿ. ಓಕೆ, ಮತ್ತು ಸಾಸಿವೆ, ಜೀರಿಗೆ, ಹಸಿ ಶೇಂಗಾ ಅಂತ ಹೇಳಿ. ಸೊ ಇಲ್ಲಿ ಕಡಲೆಬೇಳೆ. ಅದು ಪಾತ್ರೆನ ಎತ್ಕೊಂಡ್ಬಿಟ್ಟು ಈ ರೀತಿ ನಾವಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ, ಯಾಕಂದರೆ ಅವಲಕ್ಕಿ ಜಾಸ್ತಿ ಎಷ್ಟು ಮಸಾಲೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನು ತುಂಬ ಬೇಗನೆ ಮಾಡ್ಕೊಂಬಿಡ್ಬೋದು. ಸ್ವಲ್ಪ ಅವಲಕ್ಕಿ ನೆನೆ ಇಟ್ಬಿಟ್ರೆ ಮುಗ್ದೋಯ್ತು. ನೀವು ನಾನಿಲ್ಲಿ ದಪ್ಪ ಅವಲಕ್ಕಿ ಬೆಳೆಸಿದ್ದೀನಿ. ಮತ್ತು ಇವಾಗ ಸಾಸಿವೆ, ಜೀರಿಗೆ, ನಾನಿಲ್ಲಿ ಕಡಲೆಬೇಳೆ ಹಾಕ್ತಿದ್ದೀನಿ. ಆವಾಗಲೇ ತೋರಿಸಿದ್ದೀನಿ ಎಲ್ಲನೂ. ಸೊ ಅದನ್ನು ಇಲ್ಲಿ ನಾನು ಹಾಕ್ತಾಯಿದ್ದೀನಿ. ಸೊ ಏನಪ್ಪ ಅಂದರೆ ಈಸಿಯಾಗಿ ಮಾಡ್ಕೋಬೋದಾ. ಇವಾಗ ನಾವಿಲ್ಲಿ ಶೇಂಗಾ ಅಂತೀವಿ, ನೀವು ಇದಕ್ಕೆ ಕಡಲೆ ಬೀಜ ಅನ್ಬೋದು, ಮೇ ಬಿ ಹಸಿ ಕಡಲೆ ಬೀಜ. ಸೊ ಅದನ್ನು ಒಂದು 2 ಸ್ಪೂನ್ ಹಾಕ್ಕೊಂಡಿನಿ. ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಂಡ್ಬಿಟ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಉಳ್ಳಾಗಡ್ಡಿ, ನಮ್ಮ ಸೈಡ್ ಉಳ್ಳಾಗಡ್ಡಿ, ನೀವು ಈರುಳ್ಳಿ ಅಂತೀರಾ, ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಫಸ್ಟಿಗೆ ಹಾಕೋಕೆ ಹೋಗ್ಬೇಡಿ, ಯಾಕಂದರೆ ಮಕ್ಳಿಗೆ ಮಾಡ್ತಿರ್ತೀವಲ್ಲ, ಅದೊಂದು ರೀಸನ್ಗೆ ಎಣ್ಣೆಯೊಳಗೆ ಫಾಸ್ಟಾಗಿ ಹಾಕಿಬಿಟ್ರೆ ಜಾಸ್ತಿ ಘಾಟ ಆಗ್ತೈತೆ. ಅದಕ್ಕೆ ಆನಿಯನ್ ಹಾಕಿದ್ಮೇಲೆ ಹಾಕ್ರಿ. ಮತ್ತು ಇಲ್ಲಿ ಒಂದು ಟೊಮ್ಯಾಟೊ ಹಾಕಿದೆ ನಾನು. ಚೆನ್ನಾಗಿ ಸ್ವಲ್ಪ ಡೀಪಾಗಿ ಫ್ರೈ ಮಾಡಿಬಿಟ್ರೆ ಮುಗಿದು ಹೋಗ್ತಾರೆ. ಇವಾಗ ನಾನು ಇಲ್ಲೇನು ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆ ಅಂದರೆ ಬಾಯ್ಲ್ ಮಾಡಿಟ್ಕೊಂಡೆ ನಾವು ಆಲ್ರೆಡಿ. ಫಸ್ಟಿಗೆ ಒಂದು 2 ತೊಗೊಂಡೆ ನಾನಿಲ್ಲಿ. ಇದನ್ನು ಸ್ವಲ್ಪ ಹಾಕಿ ಡೀಪ್ ಫ್ರೈ ಮಾಡಿಕೊಂಡ್ರೆ, ಅಂದರೆ ಸ್ವಲ್ಪ ಸಾಫ್ಟ್ ಇರುತ್ತಲ್ಲ, ಸ್ವಲ್ಪ ಡೀಪ್ ಫ್ರೈ ಮಾಡಿದ್ರೆ ಎಣ್ಣೆಗೆ ಕೂಡ್ಕೊಂಡು ಹಾರ್ಡ್ ಆಗ್ತೈತಿ. ಸೊ ಆ ರೀತಿ ಇರಬೇಕು. ಭಾಳ ಚಲೋ ಅನ್ನಿಸ್ತೈತಿ. ಅವಲಕ್ಕಿ ಮತ್ತು ಆಲೂ ಕಾಂಬಿನೇಷನ್ ಇಸ್ ಮಸ್ತ್ ಇರ್ತೈತಿ. ಮತ್ತು ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನಾನಿಲ್ಲಿ 1.5 ಸ್ಪೂನ್ ಹಾಕೀನಿ. ಸೊ ನಿಮಗೆ ಎಷ್ಟು ಕಂಫರ್ಟ್ ಇರುತ್ತೆ ಅಷ್ಟು ಹಾಕ್ರಿ. ನಾನು ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಅವಲಕ್ಕಿಗೆ ಸ್ವಲ್ಪ ಸಕ್ಕರೆ ಇರಬೇಕು, ಅದು ಫ್ಲೇವರ್ ಚಲೋ ಕೊಡ್ತೈತಿ ಇನ್ನೂ ಸ್ವಲ್ಪ. ಸೊ ಇದನ್ನು ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿದ್ರೆ, ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆಂದಾಗಿ ಮಿಕ್ಸ್ ಮಾಡಿದ್ರೆ ಇಟ್ಸ್ ಸೂಪರ್ ಟೇಸ್ಟಿ ಫೀಲ್ ಆಗಿಬಿಡುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿರ್ತೈತೆ ರೀ, ಟ್ರೈ ಮಾಡಿರಿ ನೀವು. ಒಂದು ಸ್ವಲ್ಪ ನಾನಿಲ್ಲೇ ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಡನ್. ಒಂದು 5 ನಿಮಿಷದಾಗ ಈಸಿಲಿ ಮಾಡ್ಕೋಬೋದು ನೀವು ಇದನ್ನು. ಸೊ ಇವಾಗ ಏನೈತಿ, ನಾನು ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ. ಭಾಳ ಅಂದ್ರೆ ಭಾಳ ದಪ್ಪ ಇರ್ತದೆ, ಆ ದಪ್ಪ ಅವಲಕ್ಕಿ ತೊಗೊಂಡಿನಿ. ಯಾಕಂದರೆ ಸ್ವಲ್ಪ ಚಲೋ ಅನಿಸ್ತೈತಿ ತಿನ್ನೋಕೆ, ಲೈಕ್ ರೈಸ್ ತಿನ್ನಂಗೆ ಫೀಲ್ ಆಗ್ತೈತಿ. ಅದ್ರ ಸಂಬಂಧ ಇದು ತೊಗೊಂಡೇನಿ. ಇದನ್ನು ಚೆಂದಾಗಿ ಏನು ಮಾಡಬೇಕಪ್ಪ ಅಂದ್ರೆ, ಜಾಸ್ತಿ ಹೊತ್ತು ನೆನೆಸ್ಬಾರ್ದು. ಜಸ್ಟ್ ಒಂದು 15 to 20 ಮಿನಿಟ್ಸ್ ಒಳಗೆ ನೆನೆಸಿಟ್ಬಿಟ್ರೆ ಮುಗಿದು ಹೋಗ್ತೈತಿ. ದಪ್ಪ ಅವಲಕ್ಕಿ ಆದ್ರೆ, ನೀವು ಮೆದುವನ್ನ ಅವಲಕ್ಕಿ ತೊಗೊಳ್ತೀರಿ, ತೆಳ್ಳ ಅವಲಕ್ಕಿ ತೊಗೊಳ್ತೀರಿ ಅಂದ್ರೆ ಸ್ವಲ್ಪ ಒಂದು 5 ನಿಮಿಷ ಅಷ್ಟು ನೆನೆ ಹಾಕಿಟ್ಟು ಈ ರೀತಿ ಫುಲ್ ಮಿಕ್ಸ್ ಮಾಡಿದ್ರೆ ಭಾಳ ಟೇಸ್ಟಿ ಇರ್ತೈತಿ. ಮಕ್ಳಿಗೆ ಮಾರ್ನಿಂಗ್ ಈಸಿಯಾಗಿ ಮಾಡಿಕೊಟ್ಬಿಡ್ಬೋದು. ಸೊ ಸಂಜೆಗೆ ಬೇಕಾದ್ರೆ ನಾಷ್ಟಾಕ್ಕೆ, ಮಾರ್ನಿಂಗ್ ಬೇಕಂದ್ರೆ ನಾಷ್ಟಾಕ್ಕೆ ಮಾಡ್ಕೊಂಡು ತಿನ್ಬೋದು. ಸೊ ಒಂದು 2 ನಿಮಿಷ ಜಸ್ಟ್ ಮುಚ್ತೀನಿ, ಯಾಕಂದರೆ ಅಳ್ಳಬೇಕು ಅವಲಕ್ಕಿ. ಇವತ್ತು ಎಷ್ಟೋ ಜನ ಬಿಸಿ ಮಾಡಲ್ಲ, ಬಿಸಿ ಮಾಡಲಿಲ್ಲ ಅಂದರೂ ಅದು ಅಳ್ಳಬೇಕು. ನೀವು ಹಂಗೆ ಸೈಡಿಗೆ ತೆಗೆದಿಟ್ಟು ಮುಚ್ಬೋದು. ನಾನಿಲ್ಲಿ ಒಂದು ಲಿಂಬೆಹಣ್ಣು ಹಿಂಡ್ತೀನಿ, ಸ್ವಲ್ಪ ಲೆಮನ್ ಹಾಕ್ಬಿಟ್ಟು. ಸೊ ರೆಡಿ. ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ ಸಖತ್ ಟೇಸ್ಟಿಯಾಗಿರ್ತೈತಿ. ಟ್ರೈ ಮಾಡಿರಿ ಒಂದ್ಸಲ. ಆ್ಯಂಡ್ ಹೆಂಗಿತ್ತು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಯ್.